ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಯ್ಯ ಅಂತೇಳಿ. ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಏನು ಕೆಲಸ ಮಾಡ್ತೀವಿ? ಇಂದಿರಾ ಕ್ಯಾಂಟೀನಲ್ಲಿ ಕುಕ್ಕರ್ ಕೆಲಸ ಮಾಡ್ತೀನಿ. ಎಷ್ಟು ವರ್ಷದಿಂದ ಮಾಡ್ತೀರಾ? ಈಗ ಅಲ್ಲಿ 2 ವರ್ಷ ಆಯಿತು. ಏನು ನಿಮ್ದು ಇವತ್ತು ಸಮಸ್ಯೆ? ಏನಕ್ಕೆ ಸಮಸ್ಯೆ ಅಂತಂದರೆ ಈಗ 6 ತಿಂಗಳಾಯ್ತು ಸರ್, ಸಂಬಳ ಹಾಕಿಲ್ಲ. ಸಂಬಳ ಕೇಳಿದರೆ ಯಾರನ್ನ ಸಂಬಳ ಯಾರ್ಯಾರು ಕೇಳ್ತಿದಾರೆ ಅವ್ರದ್ದೆಲ್ಲ ಲೀಸ್ಟ್ ಬರ್ದಾಕಪ್ಪ, ಅವ್ರಿಗೆ ಸಂಬಳ ಕ್ಲಿಯರ್ ಮಾಡಿಬಿಟ್ಟು ಅವ್ರನ್ನ ವಾಪಸ್ ಕಳ್ಸೋಣ ಅಂತಾರೆ. 6 ತಿಂಗಳಿಂದ ನಿಮ್ಮ ಸಮಸ್ಯೆ ಮ್ಯಾನೇಜರ್ಗೆ, ಕ್ಯಾಶಿಯರ್ಗೆ ಎಲ್ಲ ತಿಳಿಸಿದ್ದೀವಿ ಸರ್ ಅವ್ರಿಗೆ. ಏನಂತ ಹೇಳಿದ್ರೆ ಈ ವಾರ ಹಾಕ್ತೀವಿ, ಮುನ್ನಾರ ಹಾಕ್ತೀವಿ, 1 ತಿಂಗಳು ಮುಂಚಿತವಾಗೇ ಕೊಡ್ತೀವಿ ನಿಮಗೆ ಅಂತ ಹೇಳ್ಕೊಂತ ಇದುವರೆಗೂ ಬಂದಿದ್ದಾರೆ. ಇದುವರೆಗೂ ನಾವು ಸ್ಪಂದಿಸಿದ್ದೀವಿ ಅವರಿಗೆ. ಈಗ ಲಾಸ್ಟ್ ನಾವು ಇಲ್ಲಿ ತನಕ ಸ್ಪಂದಿಸಿದ್ದೀವಿ, ಈಗ ಸ್ಪಂದಿಸೋಕ್ಕಾಗಲ್ಲ ಅಂತೇಳಿ ಸ್ಟ್ರೈಕಿಗೆ ಧರಣಿ ಕೂತಿದ್ದೀವಿ. ಎಷ್ಟು ತಿಂಗಳಿಂದ ಸಂಬಳ ಬಂದಿಲ್ಲ? ಈಗ 6 ತಿಂಗಳಿಂದ ಬಂದಿಲ್ಲ. ಈಗ 11 ತಿಂಗಳಾಯ್ತು ಇವ್ರ ಕಡೆ ಬಂದು. ಈಗ 11 ತಿಂಗಳಲ್ಲಿ 3 ತಿಂಗಳದು, ಒಂದೊಂದೇ ತಿಂಗಳದು 3 ತಿಂಗಳು ಹಾಕಿದ್ದಾರೆ. ನಿಮ್ಮ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದ್ರಾ? ಫೋನ್ ಮಾಡಿ ತಿಳಿಸಿರಿ, ಅವರೇ ಸರ್ ಹೇಳೋದು. ಏನು ಹೇಳ್ತಾರೆ? ಅದೇ ಅವ್ರದ್ದು ಇಬ್ಬರದು ಅದೇನು ಸಂಬಳ ಕೇಳ್ತಾರೆ, ಅವ್ರದ್ದು ಲೀಸ್ಟ್ ಬರ್ದಾಕಪ್ಪ, ಅವ್ರದ್ದು ಅಮೌಂಟ್ ಎಷ್ಟು ಕೊಡಬೇಕು ಅವ್ರಿಗೆ ಕ್ಲಿಯರ್ ಮಾಡಿಬಿಟ್ಟು ಅವ್ರನ್ನ ಕೆಲಸದಿಂದ ತೆಗಿಯೋಣ. ಸಂಬಳ ಕೇಳಿದ್ರೆ ಕೆಲಸದಿಂದ ತೆಗಿಯೋಣ. ಮಾಡ್ತಾರೆ. ಹೌದು. ಅವ್ರ ಹೆಸರು ತಿಮ್ಮೇಗೌಡ ಅಂತೇಳಿ. ಇಲ್ಲಿಗೆ ಏನಾದ್ರು ಬಂದಿದ್ರಾ? ಇಲ್ಲಿ ಬಂದಿಲ್ಲ ಸರ್ ಅವ್ರನ್ನ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದು ಹೋಗಿದ್ದು ನಾವು ಒಂದ್ಸರಿ ನೋಡಿದ್ದೀವಿ ಅವ್ರನ್ನ. ಇನ್ನು ಬಾಕಿ ಟೈಮಲ್ಲಿ ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಬಂದು ಹೋಗಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಇಲ್ಲ ಸ್ಥಳೀಯ ಶಾಸಕರಿಗೆ ತಿಳಿಸಿದ್ರ? ನಮಗೆ 6 ತಿಂಗಳಿಂದ ಸಂಬಳ ಬಂದಿಲ್ಲ. ಈ ಸ್ಥಳೀಯ ಶಾಸಕರಿಗೆ ಮಾತಾಡಿದಾರಂತೆ ಸರ್ ಅವರು. ನಾವೇನು ಅವರಿಗೆ ಹೇಳಿಲ್ಲ. ಏನು ಹೇಳಿದ್ದಾರೆ ಅವರು? ಅವ್ರು ಹೇಳ್ತೀವಿ, ನಾವು ಕೊಡ್ಸಕ್ಕೆ ಹೇಳ್ತೀವಿ, ನಾವು ಅವ್ರ ಹತ್ರ ಮಾತಾಡ್ತೀವಿ ಅಂತಲೇ ಹೇಳಿದಾರಂತೆ. ಕಟ್ ಮಾಡೋದನ್ನ